ಹುಡುಗಿನ ಇಡೀ ಜನರು ಗುರುತಿಸ್ತಾರೆ ಅನ್ನೋಕ್ಕೆ ನಾನೇ ಸಾಕ್ಷಿ. ಈ ಸಹಾರ ಸಿನಿಮಾ ಎಲ್ಲ ಸಾಧಕರಿಗೆ ಅರ್ಪಣೆ. ಒಂದು ಇನ್ಸ್ಪೈರಿಂಗ್ ಸ್ಟೋರಿ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಇದೊಂದು ಒಳ್ಳೆ ಒಂದು ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ, ನಾನು ಅದನ್ನು ನಿರ್ವಹಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ಮೊದಲನೇದಾಗಿ ನಮ್ಮ ಡೈರೆಕ್ಟರ್ಗೆ ಹೇಳಬೇಕು, ಮಂಜೇಶ್ ಸರ್ಗೆ. ಸೊ ಬಿಕಾಸ್ ಅವರ ಒಂದು ಇಮ್ಯಾಜಿನೇಷನಲ್ಲಿ ಒಂದು ನನ್ನನ್ನು ಇಟ್ಟು ಅದನ್ನು ನೋಡಿಕೊಂಡು ಆ ಸಿನಿಮಾನ ಅವ್ರು ತೊಗೊಂಡು ಬಂದಿದ್ದಾರೆ ಅಂತಂದಿದ್ದಕ್ಕೆ, ಒಂದು ವುಮೆನ್ ಸೆಂಟ್ರಿಕ್ ಸಿನಿಮಾನ ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಮತ್ತು ನಮ್ಮ DOP ಸರ್ನ ನಾನು ಹೇಳಲೇಬೇಕು. ಅವ್ರು ಆ್ಯಕ್ಚುಲಿ ನಾನು ಅವ್ರನ್ನ ಕರೆಯೋದೇ ಮಾಸ್ಟರ್ ಆಫ್ ಚೀಟ್ ಶಾರ್ಟ್ಸ್ ಅಂತ. ಚೀಟ್ ಶಾರ್ಟ್ಸ್ ಏನೂ ಇರಲ್ಲ, ಒಂದು ಖಾಲಿ ರೂಮ್ ಇರುತ್ತೆ ಇಷ್ಟು ಚಿಕ್ಕದ್ರಲ್ಲಿ, ಅವರು ಅದನ್ನೇ ನಿಮಗೆ ಒಂದು 40 ಥರ ತೋರಿಸೋಂಥ ಕೆಪಾಸಿಟಿ ಅವ್ರಿಗಿದೆ. ಸೊ ನಾವು ಶೂಟ್ ಮಾಡಿದ್ದ ರೀತಿ ಮತ್ತು ನಮಗೆ ಯೂನಿವರ್ಸ್ ನಮ್ಗೆ ಹೆಂಗೆ ಬ್ಲೆಸ್ ಮಾಡ್ತಾ ಇತ್ತು ಅಂತಂದರೆ, ನಮಗೆ ಒಂದು ಇಂಪಾರ್ಟೆಂಟ್ ಸೀನ್ ಇರುತ್ತೆ, ನಾನು ಮಳೆಯಲ್ಲಿ ನೆನೀತಾ ಇರೋದು ಸೀನ್ ಎಲ್ಲ, ಅದು ಅಷ್ಟೂ ಒರಿಜಿನಲ್ ಮಳೆ, ನಾವು ಯಾವುದೇ ರೀತಿಯಂಥ ಆರ್ಟಿಫಿಷಿಯಲ್ ನಾವು ತೊಗೊಂಡು ಬಂದ ನೀರನ್ನು ನಾವು ವೇಸ್ಟ್ ಮಾಡಿ ಪ್ರೊಡ್ಯೂಸರ್ ಬಜೆಟ್ ಉಳಿತು. ಆ್ಯಂಡ್ ನಮಗೆ ಕಂಟಿನ್ಯೂಟಿಗೆ ನಮಗೆ ಒಂದೊಂದ್ಸಲಿ ಲೈಟ್ ಹೋಗ್ತಾ ಇದ್ರು ನೀವು ನಂಬಲ್ಲ, ನಾವು ಸೀರಿಯಸ್ಲಿ ನಾವು ಕೇಳ್ಕೊತಾ ಇದ್ವಿ ನೆಕ್ಸ್ಟ್ ನಮಗೆ ಬೇಕು ಮಳೆ ಅಂತ ಅಂದಿದ್ರೆ ನೆಕ್ಸ್ಟ್ ಮಿನಿಟು ನಮಗೆ ಒಂದು 5 ಮಿನಿಟ್ಸ್ಗೆ ನಮಗೆ ವಾಪಸ್ ಮಳೆ ಬರ್ತಾ ಇತ್ತು. ಸೊ ಅದೊಂದು ನಾನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ DOP ಆಯಿತು, ಮತ್ತು ಸಂತೋಷ್ ಸರ್ ನಮ್ಗೆ ಒಳ್ಳೆ ಕೋರಿಯೋಗ್ರಫಿ ಮಾಡಿದ್ದಾರೆ, ಮತ್ತು ಟ್ರಿಲ್ಲರ್ ಮಂಜು ಸರ್ ಒಂದು ಅದ್ಭುತವಾಗಿ ಒಂದು ಫೈಟ್ ಕಂಪೋಸ್ ಮಾಡಿದ್ದಾರೆ. ಎಲ್ಲರೂ ಅಷ್ಟೇ, ನಮ್ಮ ಕೋ ಆ್ಯಕ್ಟರ್ ಅಂಕುಶ್ ಅವರು ಅಷ್ಟೇ, ಅವ್ರದ್ದು ಮೊದಲನೇ ಸಿನಿಮಾ. ಸೊ ಅವರು ಮೊದಲನೇ ಸಿನಿಮಾ ಅಂತ ಗೊತ್ತಾಗಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಎಂಟೈರ್ ಎನ್ವೈರನ್ಮೆಂಟನ್ನು ಆ ಕಂಫರ್ಟ್ ಲೆವೆಲನ್ನು ನನಗೆ ಕೊಟ್ಟು ಈ ಸಿನಿಮಾನ ನಾವು ಮಾಡಿಸಿದ್ದಾರೆ. ಸೊ ನಮ್ಮ ಸಿನಿಮಾ ಇವಾಗ ಕೆ ಗೌತಮ್ ಸರ್ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್ ಹಿಯರ್. ಆ್ಯಂಡ್ ಸಂತೋಷ್ ಮೇನ್ ಸರ್, ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಸೊ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂತಂದರೆ, ಇವಾಗ ಇತ್ತೀಚೆಗೆ ಜನ ಥಿಯೇಟರ್ಗೆ ಸಿನಿಮಾ ನೋಡೋಕ್ಕೆ ಬರೋದು ಸ್ವಲ್ಪ ಕಮ್ಮಿ ಆಗಿದೆ. ಅಂಥದ್ರಲ್ಲಿ ನಾವು ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾನ ನಾವು ಇವಾಗ ಮಾಡ್ತಾ ಇದ್ದೀವಿ ಅಂತಂದರೆ ಎಷ್ಟು ಮಟ್ಟಿಗೆ ಬರ್ತಾರೆ ಅನ್ನೋದು ನಮಗೊಂದು ಸ್ವಲ್ಪ ಕ್ವೆಶನ್ ಮಾರ್ಕ್ ಇದೆ. ಬಟ್ ಸ್ಟಿಲ್ ಹಾರ್ಡ್ ವರ್ಕ್ ಯಾವಾಗಲೂ ಯಾರ್ದೂ ವೇಸ್ಟ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಅದರಲ್ಲೂ ಇವಾಗ ನೀವು ಮಾ ಕ್ರಿಯೇಷನ್ಸ್ದು ನೀವು ಲೋಗೋ ನೋಡಿರ್ಬೋದು, ಒಂದು ತಾಯಿ ಒಂದು ಮಗುನ ಒಂದು ಹಿಡ್ಕೊಂಡಿರುತ್ತೆ. ಸೊ ಆ ರೀತಿ ನಾನು ನಿಮ್ಮೆಲ್ಲ ಮಾಧ್ಯಮ ಮಿತ್ರರನ್ನ ಕೇಳ್ಕೊಳ್ಳೋದು ಏನಂತಂದರೆ, ನಾವು ಒಂದು ಚಿಕ್ಕ ಮಗು, ಸೊ ನೀವು ಒಂದು ತಾಯಿ ರೀತಿಲಿ ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತು ನೀವು ದಯವಿಟ್ಟು ನಮ್ಮ ಸಿನಿಮಾನ ಎಷ್ಟು ಆದಷ್ಟು ನಿಮ್ಮ ಕೈಲಿ ಪ್ರಚಾರ ಮಾಡೋಕ್ಕಾಗುತ್ತೋ ನೀವು ಸಪೋರ್ಟ್ ಮಾಡಿ, ಆದಷ್ಟು ಜನಗಳಿಗೆ ನೀವು ಅದನ್ನು ನೀವು ಮುಟ್ಟಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದೊಂದು ಪುಟ್ಟ, ಅದು ನಿಮ್ಮೊಂದು ಫೇವ್ರೆಟ್ ಕಿಡ್ ಅಂತ ಇರುತ್ತಲ್ಲ, ಸೊ ಆ ರೀತಿ ನಮ್ಮ ಸಿನಿಮಾನ ತಗೊಳ್ಳಿ. ದಯವಿಟ್ಟು ಎಲ್ಲರೂ ನಮ್ಮ ಹಾರ್ಡ್ ವರ್ಕ್ಗೆ ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಮತ್ತು ಸಹ ನಿಮ್ಗೆಲ್ಲರದು ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಕಾಣದ ಕೈಗಳು ಅಂತ ಹೇಳ್ತಾರೆ ನಮ್ಮ ಸಿನಿಮಾಕ್ಕೆ. ಮೊದಲನೇದಾಗಿ ನಾನು ನಮ್ಮ ಸುದೀಪ್ ಸರು, ಸೊ ಅವ್ರನ್ನೂ ಅಷ್ಟೇ, ಒಂದು ಹೊಸೊಬ್ರಿಗೆ ಅವ್ರು ಮಾಡಬೇಕು ಅಂತಲೇ ಏನಿರಲಿಲ್ಲ, ಓನ್ಲಿ ಬಿಕಾಸ್ ಅವ್ರಿಗೆ ಒಂದು ಆ ಕ್ರಿಕೆಟ್ ಲವ್ವನ್ನು ಒಂದು ಇಟ್ಕೊಂಡು ನಮ್ಮ ಸಿನಿಮಾಗೆ ಅವರು ಸಪೋರ್ಟ್ ಮಾಡಿದ್ದಾರೆ. ಅವರಾಗಿರ್ಬೋದು, ಮತ್ತು ಸಿಂಪಲ್ ಸುನಿ ಸರ್ ಇವಾಗೇ ಬಂದಿರಿ ಸರ್, ಹಾಯ್ ಸರ್. ಸೊ ಅವ್ರಿಗೂ ಅಷ್ಟೇ, ನಾನೇನು ಹೇಳೋದೇ ಬೇಕಾಗಿಲ್ಲ, ಅವ್ರಿಗೆ ಎಷ್ಟು ಕ್ರಿಕೆಟನ್ನು ಇಷ್ಟಪಡ್ತಾರೆ ಅಂತಂದರೆ ಅವ್ರಿಗೆ ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ನೋಡಿಬಿಟ್ರೆ ಸಾಕು, ಅವ್ರು ಅಷ್ಟು ಹಾಕ್ತಾ ಇರ್ತಾರೆ ಕ್ರಿಕೆಟ್ ಬಗ್ಗೆ. ಸೊ ಅವರು ಒಂದು ಲಿರಿಕ್ನ ನಮ್ಮ ಸಿನಿಮಾ ಒಂದು ಸಾಂಗನ್ನ ಬರ್ಕೊಟ್ಟಿದ್ದಾರೆ, ಅವ್ರು ಬರ್ಕೊಟ್ಟಿದ್ದಾರೆ. ಮತ್ತು ಚೇತನ್ ಸರ್ನ ನಾನು ನೆನಪಿಸ್ಕೋಬೇಕು, ನಮ್ಮ ಜೇಮ್ಸ್ ಚೇತನ್ ಸರ್ ಅವರು ಕೂಡ ಒಂದು ಟೈಟಲ್ ಟ್ರ್ಯಾಕನ್ನು ನಮಗೆ ಬರ್ಕೊಟ್ಟಿದ್ದಾರೆ. ಸೊ ಇವರೆಲ್ಲ ಒಂದು ಮಾಡಬೇಕು ಅನ್ನೋ ಒಂದು ಮನಸ್ಸಿರಬೇಕು ಅಂತ ಹೇಳ್ತಾರಲ್ಲ, ಒಂದು ಹೊಸೊಬ್ರಿಗೆ ಆ ಪ್ರಯತ್ನಕ್ಕೆ ಇವರೆಲ್ಲ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಂದರೆ, ಸೊ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ, ನೀವು ಟೈಮ್ ಮಾಡಿಕೊಂಡು. ಸೊ ನಾನೇನು ಹೇಳ್ಕೊಳ್ಳೋದು, ಮತ್ತು ನಮ್ಮ KRG ಟೀಮ್ಗೆ ನಾನು ಒಂದು ನಮ್ಮ ಹಾರ್ಡ್ ವರ್ಕನ್ನು ರೆಕಗ್ನೈಸ್ ಮಾಡಿ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ ಯು ಸರ್ ಫಾರ್ ನಮಗೆ ಹೆಲ್ಪ್ ಮಾಡ್ತಾ ಇರೋದು. ತುಂಬ ನಮ್ಮ ಇಡೀ ಜರ್ನಿಗೆ ನೀವೇ ಒಂದು ಬೆನ್ನೆಲುಬು ಸರ್, ಹೇಳಬೇಕು ಅಂತಂದರೆ ನೀವು, ಮತ್ತು ನಮ್ಮ PRK ಸ್ಟುಡಿಯೋಸ್ ಅಶ್ವಿನಿ ಮ್ಯಾಮು ಎಲ್ಲರೂ ನಾನು ನೆನಪಿಸ್ಕೊತೀನಿ. ಕಡೆಯದಾಗಿ ನಾನು ಅಪ್ಪು ಸರ್ನ ನೆನಪಿಸ್ಕೋಬೇಕು, ಯಾಕಂತಂದರೆ ನಮ್ಮ ಸಿನಿಮಾದಲ್ಲಿ ಒಂದು ಸರ್ಪ್ರೈಸ್ ಇದೆ, ಅದು ಟೈಟಲ್ ಕಾರ್ಡ್. ಅದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಅದು ಯಾವ ಸಿನಿಮಾದಲ್ಲೂ ಹಂಗಿಲ್ಲ. ಒಂದು ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಅದನ್ನು ಮಾಡಿದ್ದಾರೆ, ಸಿನಿಮಾದಲ್ಲಿ ನೀವು ನೋಡ್ಬೋದು ಸ್ಟಾರ್ಟಿಂಗು. ಸೊ ನಮ್ಮ ಇಡೀ ಚಿತ್ರತಂಡ ನಮ್ಮ ಎಲ್ಲರೂ ಅಪ್ಪು ಫ್ಯಾನ್ಸೇನೆ, ಅಪ್ಪು ಸರ್ ಫ್ಯಾನ್ಸು. ಸೊ ನೀವೆಲ್ಲರೂ ಕೂಡ ನಮ್ಮ ಇಡೀ ಚಿತ್ರತಂಡನ ನೀವು ಪ್ರೋತ್ಸಾಹ ಮಾಡಿ, ದಯವಿಟ್ಟು ಎಲ್ಲ ಆಡಿಯನ್ಸ್ಗೂ ನೀವು ನಮ್ಮ ಸಿನಿಮಾನ ರೀಚ್ ಮಾಡಿಸಿ ಅಂತ ನಾನು ಕೇಳ್ಕೊತೀನಿ.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮಗೂ. ನಮ್ಮ ಫೇವ್ರೆಟ್ ಕಿಡ್ ಅಂತ ನೀವು ಹೇಳ್ತಾ ಇದ್ರಿ. ಐನೋ ನಿಮ್ಮ ತಂದೆಗೆ ಟ್ರೈಲರಲ್ಲಿ ಫೇವ್ರೆಟ್ ಕಿಡ್ ಅಂತೂ ಕಾಣಿಸ್ತಾ ಇಲ್ಲ. ಸಿನಿಮಾ ಮುಗಿಯೋಷ್ಟೊತ್ತಿಗೆ ಖಂಡಿತ ಫೇವ್ರೆಟ್ ಕಿಡ್ ಆಗಿರಬಹುದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ನಮ್ಮ ಸಾರಿಕಾಗಿ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಮಾಧ್ಯಮ ಹತ್ರ ಕೇಳಬಹುದು. ಹಾಂ ಮ್ಯಾಮ್, ಹೌದು ಮ್ಯಾಮ್. ಹಾಂ ಮ್ಯಾಮ್, ನಾನು ಹೇಳ್ತೀನಿ, ಚಿಕ್ಕ ವಯಸ್ಸಲ್ಲಿ ಆ್ಯಕ್ಚುಲಿ ನನಗೆ ಕ್ರಿಕೆಟು ಹೆಂಗೆ ಆಡ್ತಾ ಇದ್ದಿದ್ದು ಅಂತ ಒಂದು ಹೇಳ್ತೀನಿ. ನಮ್ಮ ಅಣ್ಣ ಇದ್ದಾನೆ ನನಗೆ, ಅವ್ನು ಯಾವಾಗಲೂ ಅವನ ಪಾಡಿ ಒಂದು ಬ್ಯಾಟಿಂಗ್ ಆಡ್ತಾ ಇದ್ದ. ನನಗೆ ಯಾವಾಗಲೂ ಅವನು ನನ್ನ ಫೀಲ್ಡಿಂಗ್ ಮಾತ್ರ ನಿಲ್ಲಿಸ್ತಾ ಇದ್ದ. ಯಾಕಂತಂದ್ರೆ ಬಾಲ್ ಎತ್ಕೊಂಡ್ ಬರ್ಲಿ ಅಂತ, ಅದೊಂದೇ ಕಾರಣಕ್ಕೆ. ಯಾವತ್ತು ಬ್ಯಾಟಿಂಗ್ ಕೊಟ್ಟಿಲ್ಲ, ಯಾವತ್ತು ಹೋಗ್ಬಿಟ್ಟು ನೀನು ಬೌಲ್ ಮಾಡು ಅಂತ ಕೊಟ್ಟಿರಲಿಲ್ಲ. ಸೊ ನನಗೆ ಈ ಥರ ಕ್ರಿಕೆಟ್ ಪರಿಚಯ ಆಗಿದ್ದು ನನಗೆ. ಅದಾದ್ಮೇಲೆ ಅವ್ನು ನಂಗೆ ಬರೀ ಇದಕ್ಕೆ ನಿಲ್ಲಿಸ್ತಾ ಇದ್ದ. ಈ ಚಿಕ್ಕದೆಲ್ಲದು ಮೋರಿ ಒಳಗಡೆ ಇದ್ರೆ ಚಿಕ್ಕ ಪುಟಾಣಿ ಇದನ್ನೆಲ್ಲ ಹೋಗು ನೀನು ತೊಗೊಂಡು ಬಾ ಬಾಲ್ನ ಅಂತೆಲ್ಲ ಕಳಿಸ್ತಿದೆ. ಸೊ ನಂಗೆ ಈ ಥರ ಅನುಭವದಿಂದ ನಾನು ಕ್ರಿಕೆಟ್ನ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಕ್ರಿಕೆಟ್ ಅಂದರೆ ಬರೀ ಬಾಲ್ ಎತ್ಕೊಡ್ಬೇಕು ಅಷ್ಟೇ, ನನಗೆ ಏನು ಗೊತ್ತಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಆಮೇಲೆ ಇವಾಗ ಒಂದು ಲಾಸ್ಟ್ 10 years ಬ್ಯಾಕ್ ತೊಗೊಂಡ್ರು ವುಮೆನ್ ಸೆಂಟ್ರಿಕ್ಗೆ ಒಂದಷ್ಟು ನಮಗೆ ಪ್ರಾಮಿನೆನ್ಸ್ ಕೊಡ್ತಾ ಇರಲಿಲ್ಲ ಸಿನಿಮಾಗೆ. ಈಗೀಗ ಮಾತ್ರ ಅದನ್ನು ಒಂದು ಚೆನ್ನಾಗಿ ಬಂದಿದೆ. ಅದನ್ನ ಸಿನಿಮಾದಲ್ಲಿ ತೋರಿಸಿದ್ವಿ. ಕಮಿಂಗ್ ಟು ಇದಕ್ಕೆ, ಕ್ರಿಕೆಟನ್ನು ನನಗೆ ಮ್ಯಾಮ್ 1 month ಫುಲ್ಲು ನನಗೆ KB ಪವನ್ ಸರ್ ಅಂತ ಇದ್ದಾರೆ. ಸೊ ಅವ್ರು ಇವಾಗ ಕರ್ನಾಟಕ ಅಂಡರ್-19 ಬಿಕಾಸ್ ಆಫ್ ಹಿಮ್ ನಾವು ಇವಾಗ ಟಾಪ್ 1 ಪೊಸಿಷನಲ್ಲಿದ್ದೀವಿ. ಅವ್ರ ಥ್ರೂ ನಾನು ಕ್ರಿಕೆಟನ್ನು ಕಲ್ತಿದ್ದೀನಿ ಮ್ಯಾಮ್. ಅವರು ಅಷ್ಟೇ, ಮತ್ತು ನಮ್ಮ ಮಂಜೇಶ್ ಸರೂ ಅಷ್ಟೇ, ಅವರು ಇರ್ತಾಯಿದ್ರು, ಅವರು ಹೇಳ್ಕೊಡ್ತಾಯಿದ್ರು. ಮತ್ತು ನಾನು ಸೂರಿ ಸರ್ನು ನೆನಪಿಸ್ಕೊತೀನಿ, SSC ಗ್ರೌಂಡ್ಸು ಅವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ, ಅವರು ಅಷ್ಟೇ. ಮತ್ತು ಡೇವಿಡ್ ಸರು, ಇಬ್ರಾಹಿಂ ಸರು, ಮತ್ತು ಅವರೆಲ್ಲರೂ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಆ ಸ್ಪಾಟಿಗೆ ಹೋದ ತಕ್ಷಣ ಮ್ಯಾಮ್ 1 month ನಾನು ಏನಿಲ್ಲ ಅಂದರೆ ಎವ್ರಿ ಡೇ ಮಾರ್ನಿಂಗ್ ನಾನು 5:30 ಹೋಗ್ತಾಯಿದ್ರೆ ಟಿಲ್ 10 o'clock ತನಕನೂ ನನಗೆ ಬೌಲಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಏನಿಲ್ಲ ಅಂದರೆ 1 ಡೇಗೆ ನನಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೆ 200 ಇಂದ 300 ಥ್ರೋಸ್ನ ನನಗೆ ಮಾಡಿಸಿ ಪ್ರಾಕ್ಟೀಸ್ ಮಾಡಿ ಆ ಫ್ಲೋ ಬರಬೇಕು ಅಂತ ಅಂದ್ಬಿಟ್ಟು ಅಷ್ಟು ಮಾಡಿಸಿದ್ದಾರೆ ಮ್ಯಾಮ್. ಹ್ಞೂ ಬಂದಿದೆ ಸರ್, ನಿಜವಾಗಿ ಖಂಡಿತ ಬಂದಿದೆ. ಬೇಕಾದ್ರೆ ಅವ್ರನ್ನ ಕೇಳಿ ನೆಕ್ಸ್ಟ್ ನಮ್ಮ ಡೈರೆಕ್ಟರ್ನ, ನಾನು ಆಡ್ತಾ ಇದ್ದಿದ್ದು ನೋಡ್ಬಿಟ್ಟು ಅಂಡರ್-23 ಆಡಿಸ್ಬಿಡೋಣ ಬಿಡಿ ಸರ್ ಅಂತ ಅಷ್ಟರ ಮಟ್ಟಿಗೆ ಬಂದಿದ್ರು. ಮತ್ತು ಅವ್ರು ಹೇಳ್ತಾ ಇದ್ರು ನನಗೆ, ನೋಡು ಕ್ರಿಕೆಟರ್ ಅಂತಂದರೆ ಕ್ರಿಕೆಟ್ ಕಲಿಬೇಕು. ಬೇಸಿಕಲಿ ನೀನು ಏನಿದೆ A to Z ಅದನ್ನು ಅಷ್ಟನ್ನು ಮಾಡಿದ್ರೆ ನಿನ್ನ ತಲೆಗೆ ನೀನು ಹಾಕೋಬೇಕು ಕ್ರಿಕೆಟನ್ನು. ಯಾಕಂತಂದರೆ ನಾವು ಲಾಂಗ್ ಶಾಟನ್ನು ಇಟ್ಟರೆ ನೀನು ಬೌಲಿಂಗ್ ಮಾಡೋದು ಸ್ಪಿನ್ ಆಗೋದು ಗೊತ್ತಾಗಬೇಕು. ಇಲ್ಲಾಂದರೆ ನಾವಿಲ್ಲಿ ನಿಂತ್ಕೊಂಡು ಎಲ್ಲೋ ಹಾಕೊಂಡು ನಿಂತ್ಕೊಂಡು ಅದು ನಾವು ಚೀಟನ್ನು ನಾವು ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ನೀನು ಕ್ರಿಕೆಟ್ ಕಲಿಬೇಕು ಅಂತಂದಿದ್ದಕ್ಕೆ ಪೂರ್ತಿ ನಾನು ಕಲಿತೆ ಸರ್. ಬಂದಿದೆ, ಆಸಕ್ತಿ ಬಂದಿದೆ ಇವಾಗ ಕ್ರಿಕೆಟ್ ಎಲ್ಲ ಕುತ್ಕೊಂಡ್ರು ನೋಡೋದು ಮಾಡೋದೆಲ್ಲ. ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಸಹರಾ ಅಂದರೆ ಫಸ್ಟ್ ಚಿಕ್ಕ ಹುಡುಗರಿದ್ದಾಗ ನಾವು ಬಿಗ್ ಫನ್ ಕಾರ್ಡ್ ಕಲೆಕ್ಟ್ಸ್ ಮಾಡ್ತಿದ್ದೋ, ಅದರಲ್ಲಿ ಸಹರಾ ಕಪ್ ಅನ್ನೋದು ಕಾರ್ಡ್ಸ್ಗಳಿರೋದು. ಸೊ ಅದು ನನಗೆ ತುಂಬ ಚೆನ್ನಾಗಿ ನೆನಪು. ಮುಂಬೈಯಲ್ಲಿ ಒಂದು ಕಂಪ್ನಿ ಇದು, ಅದ್ರದ್ದು ಸ್ಪಾನ್ಸರ್ ಮಾಡೋರು ಯಾವಾಗಲೂ ಇಂಡಿಯಾಗೆ. ಸೊ ಸಚಿನ್ ಅವ್ರ ಟಿ-ಶರ್ಟ್ ಎಲ್ಲ ಟಿ-ಶರ್ಟ್ ಮೇಲೆ ಸಹರಾ ಕಪ್ ಅವಾಗ ತುಂಬ ಕಾಮನ್ ಇತ್ತು ನೇಮ್ಸು. ಅದು ಬಿಟ್ಟು ವುಮನ್ ಓರಿಯೆಂಟೆಡ್ ಕ್ರಿಕೆಟ್ ಈಗ ಬೆಂಗಳೂರಲ್ಲಿ ಓಡ್ತಿರೋದೇ ವುಮೆನ್ಸ್. ಒಂದು ಬೆಲೆ ತಂದು ಕೊಟ್ಟಿದ್ದೆ ವುಮೆನ್ಸ್ ನಮ್ಮ RCBಗೆ. ಸೊ ಅಫ್ಕೋರ್ಸ್ ಈಗ ಅವ್ರದ್ದೇ ಈಗ ಓಡ್ತಿರೋದು. ಅದು ಬಿಟ್ಟು ಟ್ರೈಲರ್ ನೋಡಿದ್ರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ಗಳು. ಮಹೇಶ್ ಸರ್ ಕೂಡ ಕ್ರಿಕೆಟ್ ಆಡಿದ್ರಲ್ಲಿದ್ದ ಬಾಲಲ್ಲಿ. ಸೊ ಆ ಕಾರಣಕ್ಕಾಗಿ ಅವ್ರಿಗೆಲ್ಲ ಕ್ಲಾರಿಟಿ ಇದೆ. ನಾವೆಲ್ಲ ಟೆನ್ನಿಸ್ ಬಾಲ್ ಆಡ್ಕೊಂಡು ಬೆಳೆದವರು, ಬಟ್ ಅವ್ರಿಗೆ ಕ್ಲಾರಿಟಿ ಇದೆ. ಸೊ ಹಾಗಾಗಿ ತುಂಬ ಪ್ರೊಫೆಷನಲಿಸಮ್ ಕಾಣ್ತಿದೆ ಟ್ರೈಲರಲ್ಲೆಲ್ಲ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅನ್ಸುತ್ತೆ. ನಾನೊಂದು ಸಾಂಗ್ ಬರೆದೆ, ಸಿಚುವೇಶನ್ ತುಂಬ ಚೆನ್ನಾಗಿ ಕೊಟ್ಟಿದ್ದೆ, ಒಂದು ಫ್ರೀಡಮ್ ಆಫ್ ಇದು, ಅದಕ್ಕೆ ಸಾಂಗ್ ಬರೆದಿದ್ದೀನಿ. ಅದು ಬಿಟ್ಟರೆ ನಾನು ಎದುರು ನೋಡ್ತಾ ಇದ್ದೀನಿ ಪೂರ್ತಿ ಫಿಲಮ್ ನೋಡೋಕ್ಕೆ. ಬಟ್ ನಾನೇನೇನು ಫುಟೇಜಸ್ ಸ್ಟೋರಿಲಿ ಏನು ನೋಡಿದ್ದೀನಿ ಎಲ್ಲ ತುಂಬ ಎಕ್ಸೈಟಿಂಗ್ ಇದೆ. ಅಫ್ಕೋರ್ಸ್ ಒಂದು ಅಂದರೆ ಆ ಸ್ಟೇಡಿಯಮ್ಮು ಅಟ್ಮಾಸ್ಫಿಯರ್ ಮತ್ತು ಕೀರ್ಮನಿ ಸರ್ ಆ ರೀತಿ, ರಘುರಾಮ್ ಭಟ್ ಸರ್ ಆ ರೀತಿಯವರೆಲ್ಲ ಇರೋದ್ರಿಂದ ಸೊ ತುಂಬ ದೊಡ್ಡದಾಗಿ ಕಾಣ್ತಿದೆ ಪ್ರಾಡಕ್ಟು. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತು ಮೇಡಮ್ ಕೂಡ ಪ್ರೊಫೆಷನಲಿಸಮಲ್ಲೇ ಅಂದರೆ ಆ ಸ್ಪಿನ್ ಮಾಡೋದು ಅದೆಲ್ಲ ದೂಸರ ಅದೆಲ್ಲ ನೀಟಾಗಿ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಆ್ಯಕ್ಷನ್ ವೈಡಲ್ಲೆಲ್ಲ ತುಂಬ ಚೆನ್ನಾಗಿ. ನಿಮಗೆ ಕ್ರಿಕೆಟ್ ಎಷ್ಟು ಆಗ್ತಾ ಸಮಯ ಸರ್? ಒಂದು ವೇಳೆ ಈ ಇಂಡಸ್ಟ್ರಿಯಲ್ಲಿ ಅಂದ್ರೆ ಆ ಕಡೆ ಏನಾದರೂ ಹೋಗೋ ಪ್ಲಾನ್ ಇತ್ತಾ? ನಾನು ಎಂಜಾಯ್ ಮಾಡ್ತಿದ್ದೆ ಅಷ್ಟೇ ಕ್ರಿಕೆಟ್ನ. ಅವರು ಸಂಡೇಸ್ ಆಡ್ತಿದ್ದೆ ಅಷ್ಟೇ, ಅದು ಬಿಟ್ಟರೆ ಪ್ರೊಫೆಷನಲ್ ಆಗಿ ಯಾವತ್ತೂ ನೋಡಿಲ್ಲ. ಸಂಡೇ ಮನೇಲಿ ಅಮ್ಮ ಕೆಲಸ ಕೊಡಬಾರ್ದು ಅನ್ನೋದಕ್ಕೆ ಚಕ್ಕರ್ ಹಾಕೋದಕ್ಕೆ ಆ ಕಡೆ ಹೋಗ್ತಿದ್ರು ಅನ್ಸುತ್ತೆ. ಎಲ್ಲ ಊರೆಲ್ಲ ಆಡ್ತಿದ್ದು, ಮನೆಯವ್ರಿಗೆಲ್ಲ ಗೊತ್ತಿತ್ತು ಒಂದು ಪಾಯಿಂಟ್ ಆದ್ಮೇಲೆ. ಹೌದಾ? ಸೊ ಅವಾಗ ನಾವೆಲ್ಲ ಜಮೀನಲ್ಲಿ ಕೆಲಸ ಮಾಡ್ತಿದ್ದೋ ನಾವು. ಓಕೆ. ಸಂಡೇ ಮಾತ್ರ ಬಿಡೋರು. ನಾನು ವೀಕ್ ಡೇಸ್ ಅಲ್ಲೆಲ್ಲ ಮಾಡ್ತಿದ್ದೆ ನಾವು ಚಿಕ್ಕ ಹುಡುಗರಿದ್ದಾಗ. ಓಕೆ, ತುಂಬ ನಮಸ್ಕಾರ. ಯಾಕೆಂದರೆ ನಮ್ಮ ಹೀರೋಯಿನ್ ಹೇಳಿದ್ದಾರೆ, ಇದು ಒಂದು ನಮ್ಮ
ಮಗು ಅಂತ. ಆ ಮಗುನ ನಾವು ನಿಮ್ಮ ಕೈಲಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಅದಕ್ಕೊಂದು ಹೆಸರಿಟ್ಟು ಅದನ್ನು ಕಾಪಾಡೋ ಜವಾಬ್ದಾರಿ ನಿಮ್ಮದು ಅಂತ ನಾನು ಇಲ್ಲಿಂದಲೇ ಕೇಳ್ಕೊಂತೀನಿ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಜೊತೆಗೆ ಇದಕ್ಕೆ ಎಲ್ಲ ತುಂಬ ಸಪೋರ್ಟ್ ಇದ್ದಾರೆ. ಅಂದರೆ ಒಬ್ಬರು ದೇವರು ಅಂತಲೇ ಇದ್ದಾರೆ. ಅವ್ರ ದೇವರು ಎಲ್ಲೂ ಹೆಸರು ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅವರ ದೇವರು ಅಂತಲೇ ಹೇಳ್ತೀನಿ. ಸೊ ಆ ದೇವರು ಯಾವಾಗಲೂ ಸಂತೋಷವಾಗಿ ಖುಷಿಯಾಗಿರಬೇಕು ಅಂತ ನಾನು ಕೇಳ್ಕೊತೀನಿ. ಕೊನೆಗೆ ಮತ್ತೆ ಇನ್ನೊಂದು ಏನಂತಂದರೆ, ಇದನ್ನು ಸಿನಿಮಾನ KRG ಅವ್ರು ತೋರಿಸಿದಾಗ KRG ಸರ್ ಅವರು ಸಿನಿಮಾ ನೋಡಿ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಬಂದಿದ್ದಾರೆ, ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ PRK ಅವರು ಆಡಿಯೋ ತೊಗೊಂಡಿದ್ದಾರೆ. ಆಮೇಲೆ ತುಂಬ ಫ್ರೆಂಡ್ಸ್ಗಳು ಕೂಡ ನಮಗೆ ಸಹಾಯ ಮಾಡಿದ್ದಾರೆ ಸಿನಿಮಾ ಮಾಡಬೇಕು ಅಂದಾಗ. ಆಮೇಲೆ ಸಿಂಪಲ್ ಸುನಿ ಸರ್ಗೆ ಮತ್ತು ಮೇಯ್ನ್ ಕೆ ಗೌತಮ್ಗೆ ನನಗೆ ಕರೆದಾಗ ಬರಬೇಕು ಅಂತ ಹೇಳಿದಾಗ ಗೌತಮ್ ಬಂದು ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆಮೇಲೆ ಸಂತೋಷ್ ಮೆನನ್ ಸರ್ಗೆ ತುಂಬ ಥ್ಯಾಂಕ್ ಯು. ಆಮೇಲೆ ಇನ್ಯಾರೋ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಅಷ್ಟೇ. ಹಾಂ, ಇಲ್ಲ ಸರಿ, ಅವ್ರ ಕ್ವಶನ್ ಕೇಳಿದ್ರೆ ಮಾತ್ರ ಆನ್ಸರ್ ಮಾಡೋದು. ಸರ್, ಶೂಟಿಂಗು ನಂಜನಗೂಡು, ಮೈಸೂರು, ಆಮೇಲೆ ಮಂಡ್ಯದಲ್ಲಿ, ಆಮೇಲೆ ಬೆಂಗಳೂರು ಸ್ಟೇಡಿಯಮಲ್ಲಿ. ಮೇಯ್ನ್ ಸುರೇಶ್ ಸರ್ ಅಂತ ನಮಗೆ ಸ್ಟೇಡಿಯಂ ಕೊಟ್ಟಿದ್ದಾರೆ, SSC ಗ್ರೌಂಡ್ಸು ಅವ್ರನ್ನ. ಸೊ ಅದೇ ಎಲ್ಲ ಒಂದೊಂದು ಸ್ವಲ್ಪ ನಿಮ್ಮ ಬಿಟ್ಬಿಟ್ಟಿದ್ದ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ದೀನಿ. ಹಾಂ ಸರ್. ಆಮೇಲಿಂದ ಸಾಂಗ್ ಬಂದ್ಬಿಟ್ಟು ಸಕಲೇಶ್ಪುರದಲ್ಲಿ ಮಾಡಿದ್ವಿ. ಸರ್, ಇವಾಗ ಇಬ್ಬರು ಮೈನ್ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸ್, ಎಕ್ಸ್ ಕ್ರಿಕೆಟ್ ಪ್ಲೇಯರ್ಸ್ಗಳು ಇದ್ದಾರೆ. ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಮತ್ತು ಸುಧಾರಾಣಿ ಮೇಡಮ್ ಕೂಡ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಮೇಡಮ್, ಇನ್ಸ್ಪಿರೇಷನ್ ಅಂತಂದರೆ ನಾನು ಒಬ್ಬ ಕ್ರಿಕೆಟ್ ಅವಾಗ ಆಡ್ತಾ ಇದ್ದೆ. ಸೊ ಅದಾದಮೇಲಿಂದ ಒಂದು ವುಮೆನ್ ಕ್ರಿಕೆಟ್ ನಮ್ಮ ಕನ್ನಡದಲ್ಲಿ ಬಂದಿರಲಿಲ್ಲ. ಸೊ ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. 2019 ಕತೆ ಬರ್ತಿದ್ದು. ಸೊ ಅದಾದಮೇಲೆ 2 ವರ್ಷ ಇದು ಕೋವಿಡಿಂದ ಸ್ವಲ್ಪ ಎಲ್ಲ ತುಂಬ ಅನುಭವಿಸಿದ್ದೀವಿ, ಎಲ್ಲರೂ ಗೊತ್ತಿರೋ ವಿಷಯ. ಸೊ ಅದೇ ಥರ ನಾವು ಅನುಭವಿಸಿದ್ದೀವಿ. ಅದಾದಮೇಲಿಂದ ಮಾಡಲೇಬೇಕು ಅಂತ ನಿಂತ್ಕೊಂಡಾಗ ಎಲ್ಲ ತುಂಬ ಜನ ಸಪೋರ್ಟ್ ಮಾಡಿ ಸಿನಿಮಾ ಕಂಪ್ಲೀಟ್ ಆಯಿತು. ಇಲ್ಲ ಮೇಡಮ್, ಕತೆ ಅಂತ ಏನಿಲ್ಲ, ಸುಮ್ಮನೆ ಹಂಗೆ ಬರ್ದಿರೋ ನಾರ್ಮಲಾಗಿ ಬರ್ದಿರೋ ರಿಯಲ್ ಸ್ಟೋರಿ ಅಂತ. ಸುಮ್ಮನೆ ಒಂದು ಸಿನಿಮಾನೇ ಮಾಡಿಬಿಟ್ರು. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಇನ್ನೊಂದು ಏನಂತಂದ್ರೆ, ಮೇಯ್ನ್ ಸುದೀಪ್ ಸರ್ಗೆ, ಮತ್ತೆ ಅಶ್ವಿನಿ ಮೇಡಮ್ಗೆ, ಮತ್ತೆ ಸತೀಶ್ ಸರ್ಗೆ, ಮತ್ತೆ ರಾಕೇಶ್ ಸರ್ಗೆ, ಇವರಿಗೆಲ್ಲ ತುಂಬ ಥ್ಯಾಂಕ್ ಯು. ಆಮೇಲೆ ನಾವು ಅಪ್ಪು ಸರ್ ನಾನು ತುಂಬ ಮಿಸ್ ಮಾಡ್ಕೊತೀವಿ. ನಾನು ತುಂಬ ದೊಡ್ಡ ಅಭಿಮಾನಿ ಅಪ್ಪು ಸರ್ಗೆ. ಸೊ ಅದನ್ನು ಒಂದು ಚಿಕ್ಕದಾಗಿ ನಮ್ಮ ಸಿನಿಮಾದಲ್ಲಿ ವ್ಯಕ್ತಪಡಿಸಕ್ಕೆ ಹೋಗಿದ್ದೀವಿ. ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ನಮಸ್ತೆ. ಸುಮಾರು ವಿಷಯ ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರು ಹೇಳಲಿಲ್ಲ. ಸೊ ಇಷ್ಟು ದಿನ ಆಗೋಕ್ಕೆ ನಮ್ಮ ಡೈರೆಕ್ಟ್ರು ತುಂಬ ಅನುಭವಿಸಿದ್ದಾರೆ. ಆ್ಯಕ್ಚುಲಿ ಅವ್ರ ಕನ್ಸು ಯಾವ ರೀತಿ ಅಂದರೆ, 10 ರೂಪಾಯಿ ಇಟ್ಕೊಂಡು 10 ರೂಪಾಯಿ ಫಿಲಮ್ ಮಾಡಲ್ಲ ಅವರು, 100 ರೂಪಾಯಿಗೆ ಪ್ಲ್ಯಾನ್ ಮಾಡ್ತಿರ್ತಾರೆ ಮುಂಚೆಯಿಂದನು. ಸೊ ಇದು ಅವ್ರ ವಿಷನ್ ಹಿಂಗೆ ಬರಬೇಕು, ಅದೇ ಥರ ಆಗಬೇಕು, ಇಂಥವ್ರ ಕೇಳೇನೆ ಆ್ಯಕ್ಟ್ ಮಾಡಿಸ್ಬೇಕು, ಇದೇ ಥರನೇ ಔಟ್ಪುಟ್ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಇಷ್ಟು ದಿನ ತಗೊಂಡು ಮಾಡಿದ್ದಾರೆ ಅಂದರೆ ನೀವೇ ಯೋಚನೆ ಮಾಡ್ಬೋದು ಯಾವ ಥರ ಡೆಪ್ತಲ್ಲಿದೆ. ಪ್ರತಿಯೊಂದು ಯಾವುದು ನೀವು ಮಿಸ್ಟೇಕ್ಸ್ ಅಂತ ಕಂಡಿಡಕ್ಕೆ ಸಾಧ್ಯನೇ ಇಲ್ಲ. ಅವರೇ ಅದನ್ನೆಲ್ಲ ಕಂಡಿಡಿದು ಇನ್ನೊಂದು ಶೆಡ್ಯೂಲ್ ಹಾಕೊಂಡ್ಬೇಕಾದ್ರೆ ಶೂಟು ಮಾಡಿಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ, ಒಂದು ನಮಗೆ ಅಪ್ಪು ಸರ್ಕಲ್ ಹಾಡಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ನಾವು ಪ್ಲ್ಯಾನ್ ಕೂಡ ಮಾಡಿದ್ವಿ. ನಮ್ಮ ಶೆಡ್ಯೂಲ್ಗಳು ಜಾಸ್ತಿ ಆಗಿ ಲೇಟ್ ಆಗಿರೋ ಒಂದು ಕಾರಣಕ್ಕೋಸ್ಕರ ನಮ್ಗೆ ಅವರು ಸಿಗಲಿಲ್ಲ ಅಷ್ಟೇ. ಸೊ ಟೋಟಲ್ ಆಗಿ 5 ಹಾಡಿದೆ. ಸೊ ಒಂದು ನಮಗೆ ಮೇಯ್ನ್ ಆಗಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಸೊ ಸತೀಶ್ ಅಂತ, ಸೊ ಅವರು ಲಿರಿಕ್ಸ್ ಬರೆದಿದ್ದಾರೆ. ಇನ್ನೊಂದು ನಮ್ಮ ಸುನಿ ಸರ್ ಲಿರಿಕ್ಸ್ ಬರೆದಿದ್ದಾರೆ. ಇನ್ನೊಂದು ಎನರ್ಜಿ ಹಾಡು, ಟ್ರೈಲರ್ಗಳು ಲಾಸ್ಟಲ್ಲಿ ಒಂದು ಮ್ಯೂಸಿಕ್ ಬಂತು, ಎನರ್ಜಿ ಮ್ಯೂಸಿಕ್ ಬಂತು, ಅದು ಹಾಡು. ಸೊ ಆ ಹಾಡನ್ನು ಚೇತನ್ ಸರ್ ಬರ್ದಿದ್ದಾರೆ. ಸೊ ನನಗೆ ಹೇಳಬೇಕು ಅಂದರೆ, ನಾನು ಈ ರೀತಿ ನಮ್ಮ ಸುನಿ ಸರ್ ಜೊತೆ ಹಾಗೂ ಚೇತನ್ ಸರ್ ಜೊತೆಗೆ ಭರ್ಜರಿ ಚೇತನ್ ಸರ್ ಜೊತೆ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಸೊ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಚಂದನ್ ಶೆಟ್ಟಿ ಅವರು ಹಾಡಿದ್ದಾರೆ, ಆಮೇಲೆ ಸಿದ್ಧಾರ್ಥ್ ಬೆಲ್ಮನ್ನು ಅನ್ನೋರು ಹಾಡಿದ್ದಾರೆ, ಸುಪ್ರಿಯಾ ಲೋಹಿತ್ ಅನ್ನೋರು ಹಾಡಿದ್ದಾರೆ, ವ್ಯಾಸರಾಜ್ ಅವರು ಹಾಡಿದ್ದಾರೆ. ಇಲ್ಲ, ಇವರು ಕಾಲೇಜಲ್ಲಿ ಕಾಪಿ ಮಾಡೋರಿಗೆ ತುಂಬ ಹೆಲ್ಪ್ ಮಾಡ್ತಿದ್ದ ಸ್ಟೂಡೆಂಟ್ ಇವರು. ನವೀನ್ ಸಜ್ಜು ಅವರು ಒಂದು ತುಂಬ ಒಳ್ಳೆ ಒಂದು ಇಂಟರ್ವೆಲ್ ಬ್ಲಾಕಲ್ಲಿ ಬರುವಂಥ ಒಂದು ತುಂಬ ಒಳ್ಳೆ ಅರ್ಥ ಇರುವಂಥ ಹಾಡನ್ನು ಅವರು ಹಾಡಿದ್ದಾರೆ. ರಾಜೇಶ್ ಅಶ್ವನ್ ಅವರು ಕೂಡ ಅವರು ತುಂಬ ಚೆನ್ನಾಗಿ ಅಂದರೆ ಒಂದು ಕ್ಯಾರೆಕ್ಟರ್ ತುಂಬ ಒಂದು ಕೊರ್ಗು ಇರುವಂಥ ಸಿಚುವೇಶನಲ್ಲಿ ಬರುವಂಥ ಒಂದು ಪ್ಯಾಥೋ ಸಾಂಗ್ ಅದು.
ಸೊ ಅದನ್ನು ಅವ್ರು ಹಾಡಿದ್ದಾರೆ. ತುಂಬ ಚೆನ್ನಾಗಿ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಡು ಕೊಟ್ಟು ತುಂಬ ಒಳ್ಳೆ ಔಟ್ಪುಟ್ ಬಂದಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳಬೇಕು ಅಂದರೆ ಟೋಟಲ್ ಆಗಿ ಒಂದೇ ಸಿನಿಮಾಗೆ 3 ಸತಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿದೆ. ಅದು ಬೇಸಿಕ್ಲಿ ಸ್ಕೆಡ್ಯೂಲ್ಗಳು ಜಾಸ್ತಿ ಆದಾಗ ನಮಗೆ ನಮ್ಮ ಡೈರೆಕ್ಟರ್ ಕೂಡ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಅವ್ರಿಗೊಂದು ಇದು ಬೇಕಾಗಿತ್ತು, ಈ ರೀತಿ ಇರುತ್ತೆ, ಯಾವ ರೀತಿ ಔಟ್ಪುಟ್ ಫೈನಲ್ ಔಟ್ಪುಟ್ ಹಿಂಗೆ ಕೇಳಿಸ್ಬೋದು, ಅದೊಂದು ಸ್ವಲ್ಪ ಒಂಚೂರ ಇದಿತ್ತು, ವಿಷನ್ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸೊ ನಾವು ಅದಕ್ಕೆ ಏನು ತಲೆ ಕೆಡಿಸ್ಕೊಂಬೇಡಿ, ನಾವು ಎಷ್ಟಾಗತ್ತೋ ಅಷ್ಟು ನಾವು ಮಾಡೋಣ, ಬಜೆಟ್ ಬಗ್ಗೆ ಏನು ತಲೆ ಕೆಡಿಸ್ಕೊಂಬೇಡಿ, ನಾವು ಇದಕ್ಕೆ ಏನಾಗುತ್ತೋ ನಮ್ಮ ಕೈಲಿ ಎಷ್ಟಿದೆಯೋ ಅಷ್ಟರಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ. ನಮಗೆ ಯಾವುದೇ ರೀತಿ ವಿಜುವಲ್ಗೆ ನಮ್ಗೆ ಆಡಿಯೋ ಯಾವುದೇ ರೀತಿ ಕಮ್ಮಿ ಆಗಬಾರ್ದು, ಅದನ್ನು ನಾವು ಏನು ಬೇಕೋ ಅದನ್ನು ನಾನು ಮಾಡಿದ್ದೀನಿ ಅಂತ ಅನ್ಸುತ್ತೆ, ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಧನ್ಯವಾದಗಳು, ಥ್ಯಾಂಕ್ ಯು. ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಆಂಟನಿ ಅವರೇ, ನೀವು ಮಾತನಾಡಬೇಕು, ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನನಗೆ ಸ್ಟೇಜಲ್ಲಿ ಮಾತಾಡೋ ಅಭ್ಯಾಸ ಇಲ್ಲ, ಏನೇ ಇದ್ರೂ ಶೂಟಿಂಗ್ ಸ್ಪಾಟಲ್ಲಿ ಅವ್ರಿಗೆಲ್ಲರಿಗೂ ಖುಷಿ ಆಗಿದೆ, ಒಂಥರ ಸಂತೋಷವಾಗಿರ್ತದೆ. ಇದು ಟೀಮ್ ಅಲ್ಲ, ಆ್ಯಕ್ಚುಲಿ ಇಟ್ಸ್ ಅ ಫ್ಯಾಮ್ಲಿ. ನಾವು ಯಾವತ್ತೂ ಒಂಥರ ಫ್ಯಾಮ್ಲಿ ಥರನೇ ಇದ್ವಿ. ಡೈರೆಕ್ಟ್ರು ನನಗೆ ಬಾಯಿ ತುತ್ತಲ ಕೊಟ್ಟಿದ್ದಾರೆ ಕೆಲಸ ಬ್ಯುಸಿ ಇರೋ ಟೈಮಲ್ಲಿ. ಅವ್ರ ಮಗನ ಬಿಟ್ಟು ನಾನೇ ಫಸ್ಟ್, ಆದಮೇಲೆ ನಿಮ್ಮ ಮಗ, ಅದು ಒಂದು ವಿಷಯ ಇದೆ. ಮೀಡಿಯಾದವರು ಏನು ಮಾಡೋಕ್ಕಾಗುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತದೆ. ದೊಡ್ಡ ಸಿನಿಮಾ 10 ಸರಿ ಹಾಕೋಕ್ಕೆ ಬದಲು ಚಿಕ್ಕ ಸಿನಿಮಾ ಒಂದೊಂದು ಸಿನಿಮಾ ಹಾಕಿದ್ರು ಎಲ್ಲ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಆರ್ಟಿಸ್ಟ್ ಆಗಲಿ ಒಂದೊಂದು ಸರಿ ಕಾಣಿಸ್ಕೊಳ್ತಾರೆ ಸ್ಯಾಟಲೈಟಲ್ಲಿ. ದಯವಿಟ್ಟು ಚಿಕ್ಕ ಸಿನಿಮಾಗೂ ಒಂದು ಅವಕಾಶ ಮಾಡಿಕೊಡಿ. ಮೀಡಿಯಾ ಥಿಂಗ್ಸ್ ಪೊಲಿಟಿಕಲಿ ಏನೇನು ಚೇಂಜ್ ಮಾಡೋಕ್ಕಾಗುತ್ತದೆ, ಇಂಡಸ್ಟ್ರಿಯಲ್ಲೂ ಚೇಂಜ್ ಮಾಡೋಕ್ಕಾಗುತ್ತದೆ. ಒಂದು ಹಂಬಲ್ ರಿಕ್ವೆಸ್ಟ್ ಮೀಡಿಯಾ ಕಡೆಯಿಂದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆಂಟನಿ ಸರ್. ಸುನಿಲ್ ಸರ್. ಎಲ್ರಿಗೂ ನಮಸ್ಕಾರ, ಮಾಧ್ಯಮದವ್ರಿಗೆಲ್ರಿಗೂ, ಪ್ರತಿಯೊಬ್ಬರಿಗೂ. ಆಮೇಲೆ ಮೊದಲು ಥ್ಯಾಂಕ್ ಯು ಮಂಜೇಶ್ ಸರ್, ಥ್ಯಾಂಕ್ ಯು ಗೌತಮ್ ಸರ್ಗೆ, ಲವ್ ಯು ಸರ್. ಕ್ರಿಕೆಟ್ ಅಂದ್ರೆ ತುಂಬ ಇಷ್ಟ ನನಗೆ. ಸುನಿ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಓಕೆ, ಎಲ್ರಿಗೂ ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕ್ರಿಕೆಟ್ ಬಂದಾಗ ಈಗ ಶುಗರ್ BP ಅಂತ ಬರುತ್ತೆ. ನಮ್ಮ ಮನೆ ಒಳಗಡೆ ಕ್ರಿಕೆಟ್ ನೋಡಕ್ಕೆ ಬಿಡಲ್ಲ, ನಮ್ಮಮ್ಮ ಸೀರಿಯಲ್ ನೋಡ್ಕೊಂಡು ಕೂತ್ಕೋತಾರೆ. ನಮಗೆ ಕ್ರಿಕೆಟ್ ಬೇಕು, ಏನು ಮಾಡೋಣ, ಕ್ರಿಕೆಟ್ ನೋಡಕ್ಕೆ ಬಿಡಲ್ಲ, ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅದು ನಮಗೆ ತಲೆ ಒಳ್ಳೆ ರಬ್ಬರ್ ಬ್ಯಾಂಡ್ ಹೇಳಿದಾಗ ಹೇಳ್ಕೊಂಡು ಕೂತ್ಕೋತಾರೆ, ಅದು ನಮಗೆ ಸೆಟ್ ಆಗಲ್ಲ. ಅಡ್ವರ್ಟೈಸ್ಮೆಂಟ್ ಬಂದಾಗ ನೀನು ಕ್ರಿಕೆಟ್ ನೋಡು ಅಂತಾರೆ. ಈ ಕ್ರಿಕೆಟ್ ಬಂದಾಗ ಇದೆ ನಮಗೆಲ್ಲ ಜ್ಞಾಪಕ ಬರೋದು. ಬಟ್ ಟೆನ್ಷನ್ ತುಂಬ ಇರುತ್ತೆ. ಕ್ರಿಕೆಟ್ ಅಂದ್ರೆ ನನಗೆ ತುಂಬ ಇಷ್ಟ. ಆಮೇಲೆ ಈ ಶೂಟಿಂಗ್ ಹೋದಾಗ ನಾವು ಬಾಲಿಂಗ್ ಎಲ್ಲ ಕಲ್ತು ಬಿಟ್ಟಿದ್ದೀವಿ ಆಲ್ಮೋಸ್ಟು. ಸೊ ಗ್ರೌಂಡ್ಗೆಲ್ಲ ಕರ್ಕೊಂಡು ಹೋಗಿದ್ರು. ಆಮೇಲೆ ಪ್ರತಿಯೊಬ್ಬರಿಗೂ ಹೀರೋ ಆಗಲಿ, ವಿಲನ್ ಕ್ಯಾರೆಕ್ಟರ್ ಮಾಡಿರೋರಾಗಲಿ, ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಆಗಲಿ, ಆಮೇಲೆ ನಮ್ಮ ಮಂಜೇಶ್ ಸರ್ ಐಸ್ ಕ್ರೀಮ್ ಎಲ್ಲ ಕೊಡಿಸ್ತಾ ಇದ್ರು ನಮಗೆ ಶೂಟಿಂಗಲ್ಲಿ. ಸೊ ಫ್ಯಾಮಿಲಿ ಥರ ಇದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸಿನಿಮಾದಲ್ಲಿ. ಯಾವ ಡೇಟು ಏನು ಮಿಸ್ ಆಗ್ದಂಗೆ, ಯಾವುದೂ ಗಲಾಟೆ ಆಗ್ದಂಗೆ ಒಳ್ಳೆ ಮದುವೆ ಮನೆ ಥರ ಇತ್ತು ನಮ್ಮ ಸಿನಿಮಾ. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಮಾಡಿ ದಯವಿಟ್ಟು. ಈಗ ಅವ್ರು ಹೇಳ್ದಂಗೆ ಪ್ರತಿಯೊಬ್ಬರಿಗೂ ದಯವಿಟ್ಟು ಕಲಾವಿದರಿಗೆ ಅವಕಾಶ ಕೊಡಿ. ಒಬ್ಬರನ್ನೇ ಹಾಕ್ಕೊಂಡು ನೀವು ರಬ್ಬರ್ ಥರ ಉಜ್ಜಬೇಡಿ, ಎಮ್ರಿ ಪೇಪರು ಇದ್ದಂಗೆ ಅದನ್ನೇ ಇಟ್ಕೊಂಡು ಮಾಡಬೇಡಿ, ಓಕೆನಾ? ಸೊ ನೋಡಿ, ಕಾರ್ ರಿಪೇರ್ ಆಯ್ತಂದ್ರೆ ನಾವು ಒಂದೇ ಗ್ಯಾರೇಜ್ ನಂಬ್ಕೊಂಡ್ರಕ್ಕಾಗಲ್ಲ, ಇನ್ನೊಂದು ಗ್ಯಾರೇಜ್ಗೆ ಹೋಗ್ಬೇಕಾಗತ್ತೆ. ಹಂಗೆ ನಾವು ಕಲಾವಿದರು, ಪ್ರತಿಯೊಬ್ಬರು ಕಲಾವಿದರನ್ನ ಉಪಯೋಗಿಸ್ಕೊಳ್ಳಿ. ನಾವು ನಮ್ಮನ್ನೇ ಉಪಯೋಗಿಸ್ಕೋಬೇಕು ಅಂತ ನಾವು ಯಾವತ್ತೂ ಹೇಳಲ್ಲ, ಕರೆಕ್ಟ್ ಅಲ್ವಾ? ಹಳೆ ಕಲಾವಿದರು ಅವ್ರು ನೋಡಿ ನಾವು ಬೆಳೆದಿದ್ದೀವಿ, ಅವ್ರನ್ನೇ ನಾವು ಮರ್ತು ಬಿಟ್ರೆ ಹೆಂಗೆ? ತಂದೆ ತಾಯಿ ಮರೆಯೋಕ್ಕಾಗತ್ತೆ ಯಾರಾದರೂ? ಮರಿಬಾರ್ದು. ಸೊ ಹೀಗಾಗಿ ನಾನು ಹೇಳೋದು ಏನಪ್ಪ ಅಂದರೆ, ಪ್ರತಿಯೊಬ್ಬರಿಗೂ ಅವಕಾಶ ಕೊಡಿ. ಸಿನಿಮಾದಲ್ಲಿ ಹಾಕ್ಕೊಂಡವ್ರಿಗೆ ಹಾಕೊಳಕ್ಕೆ ಹೋಗಬೇಡಿ, ಬೆಳೆದವ್ರಿಗೆ ಬೆಳ್ಸಕ್ಕೆ ಹೋಗಬೇಡಿ, ಆಯಿತಾ? ಇನ್ನೊಬ್ರು ಬೆಳೀಲಿ, ನಾನು ನಮಗೆ ಒಬ್ಬರಿಗೆ ಬೆಳೆಸೇನಲ್ಲ. ಪ್ರತಿಯೊಬ್ರು ನೋಡಿ, ಹೊಸ ಯಾರೋ ಬಂದಿರಲಿ, ಎಲ್ಲ ಪ್ರತಿಯೊಬ್ಬರು ಯಾರಿದಾರೋ ಅವರ ಟ್ಯಾಲೆಂಟ್ ಏನಿದೆ ಅವ್ರು ಮುಂದೆ ಬರಬೇಕು. ದಯವಿಟ್ಟು ಅವಕಾಶ ಮಾಡಿಕೊಡಿ. ಸಿನಿಮಾದವ್ರನ್ನ ಪ್ರತಿ ಡೈರೆಕ್ಟರ್ಗೂ ಪ್ರೊಡ್ಯೂಸರ್ಸ್ ಕೇಳೋದು ಇಷ್ಟೇ, ದಯವಿಟ್ಟು ಪ್ರತಿಯೊಬ್ಬರಿಗೂ ಅವಕಾಶ ಕೊಡಿ. ನೋಡಿ, ಈ ಥರ ಸಿನಿಮಾ ಬರುತ್ತೆ, ಈ ಥರ ಒಂದು ಗೆಲುವು ದಯವಿಟ್ಟು ಸಿಗುತ್ತೆ ಖಂಡಿತ. ಹೊಸೊಬ್ಬರದಿಂದಾನೇ ಹಳಬರಾಗೋದು ಎಲ್ಲರೂ ಅಲ್ವಾ? ಸೊ ಹಾಗೆ ದಯವಿಟ್ಟು ಎಲ್ರಿಗೂ ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಸಹಾರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ನಾನು ನೋಡಿದೆ ಟ್ರೈಲರ್ನ. ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅಶ್ವಿನಿ ಮೇಡಮ್ ಅವರು, ಆಮೇಲೆ ಅಪ್ಪು ಸರ್ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ, ಮಾಡಿದ್ದು ಒಂದೇ ಸಿನಿಮಾ. ಅವ್ರನ್ನ ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ನಾನು ಯಾರನ್ನ ಬೇಕಾದರೂ ಮರಿತೀನಿ ಪ್ರಪಂಚದಲ್ಲಿ, ನಮ್ಮ ಅಪ್ಪು ಅಣ್ಣನ ನಾನು ಮರೆಯೋದಿಲ್ಲ. ಅವರು ಹೀರೋ ಸ್ಕ್ರೀನ್ ಮೇಲೆ, ಹಿಂದೆಗಡೆ ನೀವು ನೋಡಿದ್ರೆ ಸತ್ಯ ಹೇಳ್ತಾ ಇದ್ದೀನಿ, ಇಲ್ಲೇನೋ ಕ್ಯಾಮ್ರಾ ಇದೆ ಅಂತ ಹೇಳ್ತಾ ಇಲ್ಲ ನಾನು, ನಮ್ಮ ತಾಯಿನ ಸತ್ಯ ಇದು. ಊಟ ಅವ್ರ ಮನೆಯಿಂದ ಬಂದಿದ್ದು, ಎಲ್ಲಿಂದನೇ ತರಿಸ್ಲಿ ನಮಗೆ ಅವ್ರಿಗೆ ಮಾಡೋ ಊಟ ನನಗೆ ಕೊಡ್ತಾ ಇದ್ರು. ಈ ಋಣ ನಾನು ಯಾವತ್ತೂ ಮರೆಯೋಕ್ಕೆ ಹೋಗೋದಿಲ್ಲ. ಸೊ ಅಪ್ಪು ಅಣ್ಣವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ. ಸೊ ಅವ್ರ ಬಗ್ಗೆ ಒಂದು ಕವನ ಕೂಡ ಹೇಳ್ತೀನಿ ನಿಮಗೆ. ಅಪ್ಪು ಅಪ್ಪು ಅಪ್ಪು, ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರು ತಪ್ಪು,
ಅಪ್ಪು ಅಪ್ಪು ಅಪ್ಪು, ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರ ತಪ್ಪು. ನಿಮ್ಮನ್ನ ಪ್ರೀತಿಸುತ್ತಿದ್ದ ಆ ಹೃದಯಗಳಿಗೆ, ನಿಮ್ಮನ್ನ ಹೃದಯದಿಂದ ಪ್ರೀತಿಸುತ್ತಿದ್ದ ಆ ಅಭಿಮಾನಿ ದೇವರುಗಳಿಗೆ ನೀವು ಕಾಣಿಸದ ಆ ಬಿಳಿ ಪಡದೆ ಇನ್ನು ಮುಂದೆ ಕಪ್ಪು ಕಪ್ಪು ಕಪ್ಪು. ಆದರೆ ಎಲ್ಲರ ಹೃದಯದಲ್ಲಿದ್ದೀರಾ ಅಪ್ಪು, ನೀವೇ ಅಪ್ಪು ಅಪ್ಪು ಅಪ್ಪು. ಧನ್ಯವಾದಗಳು. ದಯವಿಟ್ಟು ಎಲ್ಲ ಹೊಸ ಸಿನಿಮಾ ಹೊಸೊಬ್ಬರಿಗೆ ಯಾರೇ ಆಗಿರಲಿ ಸಪೋರ್ಟ್ ಮಾಡಿ. ಹೊಸ ಹೊಸ ಸಿನಿಮಾಗಳು ಬಿಡುಗಡೆ ಆಗಕ್ಕೆ ದಯವಿಟ್ಟು ಥಿಯೇಟರ್ಗಳು ಸಿಕ್ಕಲಿ ಹೊಸೊಬ್ಬರಿಗೆ. ಬರೀ ದೊಡ್ಡ ದೊಡ್ಡ ಸಿನಿಮಾಗಳು ಮಾತ್ರ ದಯವಿಟ್ಟು ಇದು ಮಾಡಕ್ಕೆ ಹೋಗ್ಬೇಡಿ. ಹಳಬ್ರಿಗೂ ಆಗಲಿ ಹೊಸೊಬ್ರಾಗಲಿ ಒಟ್ಟು ಎಲ್ಲ ಪ್ರತಿಯೊಬ್ಬರು ಬೆಳಿಬೇಕು. ಜೀವನ ಅನ್ನೋದು 3 ದಿವಸ, ಇವತ್ತಿರ್ತೀವಿ ನಾಳೆ ಇರ್ತೀವಿ ಅನ್ನೋ ಗೊತ್ತಿಲ್ಲ. ಇರೋವರೆಗೂ ಎಲ್ಲರಿಗೂ ಒಳ್ಳೇದು ಮಾಡಿ, ಒಳ್ಳೇದಾಗತ್ತೆ. ಧನ್ಯವಾದಗಳು. ಸಿನಿಮಾ ಲೀಡ್ ನೆಗೆಟಿವ್ ಶೇಡ್ ಆಗಿ ವರ್ಕ್ ಮಾಡುತ್ತೆ ಇದರಲ್ಲಿ. ಗೊತ್ತಿಲ್ಲ ಆ್ಯಕ್ಚುಲಿ ಏನು ಮಾತಾಡಬೇಕು ಅಂತ, ಫುಲ್ ನರ್ವಸ್ ಆಗಿದ್ದೀನಿ. ಇದು ನನಗೆ ಸಿಕ್ಕಿದ್ದೆ ಒಂಥರ ವಿಚಿತ್ರ ಅಂತ ಹೇಳ್ಬೋದು. ಹೆಂಗೆ ಅಂದರೆ ನನ್ನ ಫ್ರೆಂಡ್ ಸೂರಜು ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಿದ್ದ, ನಾನು ಸೀರಿಯಲೆಲ್ಲ ವರ್ಕ್ ಮಾಡ್ತಿದ್ದೆ. ಅವ್ನು ನಂಗೆ ಸಜೆಸ್ಟ್ ಮಾಡಿದ್ದು, ನಾನು ಹೋಗಿ ಆಡಿಷನ್ ಎಲ್ಲ ಕೊಟ್ಟು ಬಂದಿದ್ದು. ಸೊ ಈಗ ನಡೀತು. ನಮ್ದು ಒಂಥರ ಪ್ಯಾನ್ ಇಂಡಿಯಾ ಸಿನಿಮಾ ಥರ ಆಗ್ಬಿಟ್ಟಿದೆ. 4 ವರ್ಷ ಶೂಟ್ ಮಾಡಿದ್ವಿ. ಎಲ್ಲರೂ ಕೇಳ್ತಿದ್ರು ಯಾಕೆ ಇಷ್ಟು ವರ್ಷ ಶೂಟ್ ಮಾಡ್ತಿದ್ರಿ ಅಂತ. ನಾನು ಮನೆ ಕಟ್ಟಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಾವು ಅರಮನೆ ಕಟ್ತಿದ್ದೀವಿ ಅಂತ ಅಂದಿದ್ದೆ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತು ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ಹೇಳ್ಬೋದು, ಶೂಟಿಂಗ್ ಚೆನ್ನಾಗಿತ್ತು. ಡೈರೆಕ್ಟ್ರು ಯಾವುದಕ್ಕೂ ಏನು ಕಮ್ಮಿ ಮಾಡಿರಲಿಲ್ಲ ಅಷ್ಟೇ. ವಿಲನ್ ಲುಕ್ ಅಲ್ಲೇ ಸಾಯಿಸ್ತೀರಾ ನೀವು, ಮಾತಾಡೋದು ಕಡಿಮೆ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್ ಅಂಕುಶ್. ವಿ ವಿಶ್ ಯು ಆಲ್ ದ ಬೆಸ್ಟ್. ಆಮೇಲೆ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಆ್ಯಂಡ್ ಗೌತಮ್ ಸರ್ಗೆ ಥ್ಯಾಂಕ್ ಯು. ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗೌತಮ್ ಸರ್ ಹಾಗೂ ಸುನಿಲ್ ಸರ್ಗೆ ಪ್ರೀತಿಯ ಥ್ಯಾಂಕ್ ಯು ಸೋ ಮಚ್ ಅನ್ನ ಈ ಮೂಲಕ ಹೇಳ್ತಾ ಇದ್ವಿ.